ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದೆ. ಈ ಜಿಲ್ಲೆಗಳಲ್ಲಿ ಬೀದರ್ ಜಿಲ್ಲೆಯು ಸಹ ಒಂದಾಗಿದೆ. ಈ ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣ ತಾಲೂಕವು ಶೈಕ್ಷಣಿಕವಾಗಿ ಅತ್ಯಂತವಾಗಿ ಹಿಂದುಳಿದಿದೆ. ಬಸವ ಕಲ್ಯಾಣ ತಾಲೂಕವು ಶೈಕ್ಷಣಿಕವಾಗಿ ಹಿಂದುಳಿಯಲು ಕಾರಣ ಸರ್ಕಾರಿ ಸೌಲಭ್ಯ. ಹೆಸರು ವೈಶಾಲಿ. ನನ್ನ ತಂದೆ ಹೆಸರು ಪ್ರಶಾಂತ್. ನನ್ನ ಊರಿನ ಹೆಸರು ಪ್ರತಾಪ್. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಸರಿಯಾಗಿ ಓದಿಸ್ತಾ ಇಲ್ಲ. 42 ಮಕ್ಕಳಿದೆ. ಅದರಲ್ಲಿ 15-16 ಮಕ್ಕಳೇ ಶಾಲೆಗೆ ಬರುತ್ತಿದ್ದರು. ಬೇರೆ ಮಕ್ಕಳು ಹೊಲಕ್ಕೆ ಹೋಗುತ್ತಾರೆ, ಇದ್ದಾರೆ, ಮನೆಯಲ್ಲಿ ತಿರುಗುತ್ತಾರೆ. ಒಕ್ಕೂಟ ಬಸವ ಕಲ್ಯಾಣ. ನನ್ನ ಹೆಸರು ಭವಾನಿ, ತಂದೆ ರಾಜ್ಕುಮಾರ್. ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನನ್ನ ಊರು ಅತ್ಲಾಪುರ್. ಮೊದಲನೇದಾಗಿ ಪತ್ರಿಕಾಗೋಷ್ಠಿಯವರಿಗೂ ಮತ್ತು ದೃಶ್ಯ ಮಾಧ್ಯಮದವರಿಗೂ ನನ್ನ ಕಡೆಯಿಂದ ಸ್ವಾಗತ. ಇವತ್ತು ಮಕ್ಕಳ ಹಕ್ಕು ಗುಂಪುಗಳ ಬಸವ ಕಲ್ಯಾಣ ಇದು 9 ಗ್ರಾಮ ಪಂಚಾಯಿತಿ ಮತ್ತು 40 ಹಳ್ಳಿಗಳ